ಮೈಲಾಪುರ ಪಾಸ್ ತೋರಿಸಿದ್ರೆ ಪಾಸ್ ತೋರಿಸಿದೆ. ಹಾಯ್ ಹಲೋ ಎಲ್ಲರಿಗೂ ಕೂಡ ನಮಸ್ಕಾರ. ನನ್ನ ಈ ಹೊಸ ಬ್ಲಾಗಿಗೆ ಎಲ್ಲರೂ ಕೂಡ ತಮ್ನೇಲ್ ಮತ್ತು ಟೈಟಲ್ನ ನೋಡಿ ಕೇಳಿಸಿ ಅರ್ಥ ಆಗಿರ್ತದನ್ನ ಎಲ್ಲಿ ಹೊಂಟ್ನಿ ಅಂತಂದು ಇವತ್ತಿನ ಮೈಲಾಪುರಿಗೆ ಹೊಂಟ್ನಿ. ಇಲ್ಲೇ ನಮ್ಮ ಊರಿಂದ ಕೇವಲ 20 ಕಿಲೋಮೀಟ್ರ್ ಇದೆ ಈ ಮೈಲಾಪುರ ಮಲ್ಲಯ್ಯ ಮೈಲಾಪುರ ಮಲ್ಲಯ್ಯ. ನೀವು ನೋಡ್ಬೋದು. ಈಗ ತಾನೇ ನಾ ಬಸ್ನ ಇಳಿದ್ಬಿಟ್ಟು ಮೈಲಾಪುರ ಕಡೆ ಅಂದರೆ ದೇವರ ದರ್ಶನ ಮಾಡೋದಕ್ಕೆ ಪಾದಯಾತ್ರೆಯನ್ನು ಮಾಡ್ತಿದ್ದೀನಿ. ನೋಡ್ಬೋದು ನೀವು ನನ್ನ ಮುಂದ್ಗಡೆ ಗುಡ್ಡ ಕಾಣ್ತಿದ್ದಲ್ಲ, ಮೇಲಲ್ಲೇ ಮಲ್ಲಯ್ಯ ಇದ್ದಾನೆ. ಅಲ್ಲಿಂದ ಸೀದಾನ ಫಸ್ಟ್ ಕೆರೆಗೆ ಹೋದೆ. ಕೆರೆಯಲ್ಲಿ ಮುಳುಗಿ ಅಂದರೆ ಮುಳುಗಲಿಲ್ಲ, ಯಾಕಂದರೆ ನಾವು ಬಟ್ಟೆ ಗಿಟ್ಟೆ ಏನು ಇದ್ದಿದ್ದಿಲ್ಲ, ಒಬ್ಬನೇ ಹೋಗಿದ್ದೆ ದೇವ್ರ ದರ್ಶನ ಮಾಡ್ಬೇಕಂತ ಅಂದ್ಬಿಟ್ಟು. ಅದರಿಂದ ಕಾಲು ಕೈ ಮುಖ ತೊಗೊಂಡು ದೇವ್ರಿಗೆ ಅಂತ ಅಂದ್ಬಿಟ್ಟು ಹೋದೆ. ನೋಡ್ಬೋದು ನೀವು. ಇಲ್ಲಿಂದ ನಾ ಅಲ್ಲಿಗೆ ಹೋಗ್ಬೇಕಿನ್ನ ಕೆರೆಯಲ್ಲಿ ಬಂದಿದ್ದೆ ನಾನು. ಅಲ್ಲಿಂದ ಈಗ ಅಲ್ಲಿಗೆ ಅಂದರೆ ಮೇಲೆ ಹೋಗ್ಬೇಕು. ಏನೋ ಒಂದು 500 ಮೆಟ್ಲು ಏರ್ಬೇಕು ನಾನೀಗ. ನೋಡ್ಬೋದು ನೀವು. ಇದು ಕೆರೆ ಕಡೆಯಿಂದ ಗುಡಿಗೆ ಹೋಗುವ ದಾರಿ ಯಾರು ಕೂಡ ಇಲ್ಲ ಇಲ್ಲಿ. ನೋಡ್ಬೋದು ನೀವು. ಆದರೆ ಮ್ಯಾಲೆ ಬರ್ತಿದ್ದಂತೆ ಜನ ಫುಲ್ ಲೈನಿಂಗ್ ನಿಂತಿದ್ದರು. ನೋಡ್ಬೋದು ನೀವು ವಿಡಿಯೋದಾಗ. ಆ ಲೈನಿಂಗ್ ನಾನು ಕೂಡ ನಿಂತಿದೆ. ಸುಮಾರು ಒಂದೂವರೆ ತಾಸು ನಿಂತು. ಅಲ್ಲಿಂದ ನೋಡ್ಬೋದು ನೀವು ಕೆರೆನೂ ನೋಡಿದ್ದೀವಿ. ನೋಡ್ಬೋದು ನಾವು ಒಂದು ಲೈನ್ ಸಿಸ್ಟಮೆಟಿಕ್ಕಾಗಿ ಡ್ರಿಲ್ನ ಹೊಡೆದ್ಬಿಟ್ಟು ಒಂದು ಲೈನಿಗೆ ಹೊಂಟಿವಿ. ನೋಡ್ಬೋದು ಇಂದ ಜನ ಎಷ್ಟಾದಾರ ಅಂತಂದು. ಅಲ್ಲಿಂದ ಇಲ್ಲೇ ಪಕ್ಕದಲ್ಲೇ ಮಗುವಿನ ಕೂದಲ ತೆಗೆಯುವ ಕಾರ್ಯಕ್ರಮ ನಡೆದಿತ್ತು ಗುಡಿಯಲ್ಲಿ. ನೋಡ್ಬೋದು ನೀವು. ಗುಡಿಯಲ್ಲಿ ಮಗುವಿಗೆ ಎಲ್ಲನೂ ಶಾಸ್ತ್ರ ಮಾಡ್ತಿದ್ದರು ಕೂದಲ ತೆಗೆಯೋದಕ್ಕೆ. ಅದೇ ಭಾಳಷ್ಟು ಕಾರ್ಯಕ್ರಮಗಳು ಇದ್ದು ಅಲ್ಲೇ. ನೋಡ್ಬೋದು ನಾವು ಈಗ ದ್ವಾರ ಬಾಗಿಲಲ್ಲಿ ಬಂದಿದ್ವಿ, ಅಂದರೆ ಗುಡಿಯ ಬಾಗಿಲಲ್ಲಿ ಬಂದಿದ್ದೀವಿ. ಸುಮಾರು ಒಂದೂವರೆ ತಾಸು ನಿಂತ ನಂತರ ದೇವರ ದರ್ಶನ ಮಾಡೋದಕ್ಕೆ ಅಂತಂದ್ಬಿಟ್ಟು ಗುಡಿ ಒಳಗೆ ಪ್ರವೇಶ ಆಗುವ ಬಾಗಿಲು ನೋಡ್ಬೋದು ನೀವು. ಇಲ್ಲಿ ನಾವು ಇಲ್ಲಿ ಬಗ್ಗಿಕೇಸಿ ಹೋಗ್ಬೇಕು ಒಳಗಡೆ. ಮೈಲಾಪುರ ಮಲೆಯನ್ನ ದರ್ಶನ ಪಡಿಬೇಕಂದ್ರೆ ಬಗ್ಗಿಕೇಸಿ ಹೋಗ್ಬೇಕು ಒಳಗಡೆ, ಗುಡಿ ಒಳಗಡೆ. ನೋಡ್ಬೋದು ಇಲ್ಲಿ ಜನನೂ ಭಾಳಷ್ಟು ಜನ ಇದ್ದಾರೆ. ಒಳಗಡೆ ಹೋಗಿ ಲೈನ್ ದೇವರ ದರ್ಶನ ಪಡೆದುಬಿಟ್ಟು ಹೊರಗಡೆ ಆ ಕಡೆಯಿಂದ ಹೋಗ್ಬೇಕು, 2ನೇ ಬಾಗಿಲು. ನೋಡ್ಬೋದು ಈಗ ನಾವು ಕೂಡ ಒಳಗಡೆ ಹೊಂಟಿವಿ. ಜನ ಮುಂದೆ ಫುಲ್ ರಶ್ ಇರೋದ್ರಿಂದ ಒಂದು ಸೆಕೆಂಡ್ ನೋಡ್ಬೋದು ನೀವು. ಈಗ ನಾನು ಕೂಡ ಒಳಗೆ ಹೋಗ್ತೀನಿ. ಜನ ಎಕ್ಕಡೆ ಬಿಡ್ತಿದ್ದಿಲ್ಲ ಒಳಗೆ. ಕೊನೆಗೆ ನಾವು ದೇವರ ದರ್ಶನ ಪಡಿಬೇಕಂತಂದು ಒಳಗೆ ಹೋದ್ವಿ. ನೋಡ್ಬೋದು ನೀವು. ಈಗ ತಾನೇ ಒಳಗಡೆ ಬಂದೆ ದೇವ್ರ ದರ್ಶನ. ದೇವ್ರ ದರ್ಶನ ಮಾಡಿಬಿಟ್ಟು ಈಗ ತಾನೇ ಹೊರಗೆ ಬಂದು ಇಲ್ಲಿ ನೋಡ್ಬೋದು ನೀವು. ಮುದ್ದು ಮಗುನ ಕೂಡ ಹೆಂಗೆ ಸ್ಮೈಲ್ ಮಾಡ್ತಿದ್ಲು. ಇದು ಒಳಗಡೆ ಗುಡಿ ಒಳಗಡೆನೆ ತೆಗೆದಿರ್ತಕ್ಕಂಥ ವಿಡಿಯೋ. ದೇವ್ರ ದರ್ಶನ ಮಾಡುವ ಸಮಯದಲ್ಲಿ ಈ ಹುಡುಗಿನ ನೋಡ್ಬೋದು ನೀವು, ಎಷ್ಟು ಚೆನ್ನಾಗಿ ಸ್ಮೈಲ್ ಮಾಡಿದ್ದಾಳೆ. ಅದಾಗ್ತಿದ್ದಂತೆ ನಾವು ಗುಡಿಯಿಂದ ಹೊರಗೆ ಕೂಡ ಬಂದ್ವಿ. ನೋಡ್ಬೋದು ಇಲ್ಲೇ ಪಕ್ಕದಲ್ಲಿ ಇನ್ನೊಂದು ಗುಡಿ ಐತೆ. ಮೈಲಾಪುರ ಗುಡಿಯ ಒಳಗೆ ಬಂದ ನಂತರ ಈ ಗುಡಿ ಕೂಡ ಸ್ನಾನ ಮಾಡ್ಬೇಕಂತ ಅಂದ್ಬಿಟ್ಟು ಹೋದ್ವಿ. ನೋಡ್ಬೋದು ನೀವು ವಿಡಿಯೋದಾಗ. ಇಲ್ಲಿ ಕೂಡ ನಾವು ಬಗ್ಗಿಕೇಸಿ ಹೋಗ್ಬೇಕು ಒಳಗಡೆ. ಕೆಳಗೆ ಈ ಗುಡಿನ ನಿರ್ಮಾಣ ಮಾಡಿದ್ದಾರೆ. ನೋಡ್ಬೋದು ಈಗ ಆ ಗುಡಿಯ ಒಳಗಡೆ ಕೂಡ ಪ್ರವೇಶ ಮಾಡಿದ್ದೀವಿ ದೇವರ ದರ್ಶನ ಪಡೆಯೋದಕ್ಕೆ. ನೋಡ್ಬೋದು ನೀವು. ಇಲ್ಲಿ ನಿಂದ್ರಕ್ಕೆ
ಕೂಡ ಜಾಗ ಎಲ್ಲ ಹೋಗಿ ಬಿಟ್ಟು ಎಲ್ಲನೂ ಅಂದರೆ ಶರಣ ಮಾಡಿ ಕಳಿಸಿ ಇರ್ತದೆ. ನೋಡ್ಬೋದು ನಾವು ಕೂಡ ಈಗ ದೇವರ ದರ್ಶನ ಮಾಡ್ಕೊಂಡು ಮ್ಯಾಲೆ ಹೊಂಟೀವಿ. ಇಲ್ಲಿ ಪಾಪ ವಯಸ್ಸಾದವರಿಗೆ ಒಳಗೆ ಬರ್ಬೇಕಂದ್ರೆ ಭಾಳ ಕಷ್ಟ, ಯಾಕಂದರೆ ಬಗ್ಗಿ ಕೇಜ್ ಬಂದು ಎಲ್ಲ ದೇವ್ರ ದರ್ಶನ ಪಡೆದು ಬಗ್ಗಿ ಕೇಜ್ ಮೇಲೆ ಹೋಗ್ಬೇಕಾಗುತ್ತೆ. ಈಗ ತಾನೇ ಅಲ್ಲಿಂದ ಬಂದು ನಾವು ಭಾಳ ಸುಸ್ತಾಗಿದೆ, ಅದರಿಂದ ಕುಂತೀವಿ. ನೋಡ್ಬೋದು ಇಲ್ಲೇ ನಾವು ನೋಡಿ ಇಲ್ಲೇ ಲೈನ್ ನಿಂತೈತಲ್ಲ, ಇಲ್ಲೇ ಕೆಳಗಡೆ ಒಂದು ಗುಡಿ ಐತೆ, ಅಲ್ಲೇ ಒಳಗಡೆ ಹೋಗಿ ಬರ್ಬೇಕಂತ ಜನ ಲೈನ್ ನಿಂತಾರೆ. ತಾನೇ ನಾವು ಹೊರಗೆ ಬಂದು ನೋಡ್ಬೋದು ನೀವು ದ್ವಾರ ಬಾಗಿಲು ಒಳಗೆ ಗುಡಿ ಒಳಗೆ ದೇವಸ್ಥಾನ ಒಳಗಡೆ ಹೋಗ್ತಾನೆ ದ್ವಾರ ಬಾಗಿಲು. ಇಲ್ಲಿಂದ ಜನ ನೋಡ್ಬೋದು ನೀವು, ಹೊತ್ತಾದಂತೆ ಎಷ್ಟು ಜನ ಸೇರ್ತಿದ್ದಾರೆ ಇಲ್ಲಿ. ಇವತ್ತು ರೈತರಲ್ವ, ಅದರಿಂದ ಜನ ಫುಲ್ ಅದಾರ. ರೈತರ ಮಲೈನ ವಾರ ಅಂತಾರೆ. ನೋಡ್ಬೋದು ಇದು ಊರು ಹಂಗೆ ತಳಗೆ ಬರ್ತಿದ್ದೀನಿ ನಾನು. ನೋಡ್ಬೋದು ತಳಗೆ ಕೂಡ ಜನ ಹೆಂಗೆ ಬರ್ತಿದ್ದಾರೆ, ಹೊಂಟಿದ್ದಾರೆ. ನೋಡ್ಬೋದು ಅಲ್ಲಿ ಒಬ್ಬರು ಏನೋ ಬೆಳ್ಕೊಂಡಿದ್ದರು, ಕಾಯಿ ಹೊಡ್ಕೊಂಡ್ರೆ ಅವರು. ಅದೇ ರೀತಿ ತಳಗೆ ಕೂಡ ಒಬ್ಬರು ನೋಡ್ಬೋದು ಏನೋ ಹಿಡ್ಕೊಂಡಿದ್ದರು, ಆಗ್ಯದ ರೊಟ್ಟಿ ಇಟ್ಕೊಂಡು ಹೊಂಟಿದ್ದರು ಒಂದೊಂದು ಮೆಟ್ಲಿಗೆ. ನೋಡ್ಬೋದು ಮೇಲೆ ಜನ ತಳಗಿಂದ ಮೇಲೆ ಕಾಣಿಸ್ತಿದೆ ಅಂತ ವಿಡಿಯೋ ಕೂಡ ಮಾಡಿ ನಾವು ಸ್ಥಳದಲ್ಲಿ ನೋಡ್ಬೋದು. ಅಲ್ಲಿಂದ ಸೀದಾ ಈಗ ನಾವು ಕೆಳಗಡೆ ಹೊಂಟಿವಿ. ಇನ್ನೊಂದು ಸ್ವಲ್ಪ ಆಯ್ತು ಕೆಳಗೆ ಹೋಗ್ಬಿಡ್ತೀವಿ. ನೋಡ್ಬೋದು ನೀವು ಇವೆಲ್ಲ ಜಾತ್ರೆ ಅಂದರೆ ಜಾತ್ರೆಗಳಲ್ಲಿ ಗುಡಾರ ಅವು ಇವು ಹೆಂಗಿರ್ತಾರೆ, ಇಲ್ಲಿ ಕೂಡ ಊರಿನ ಜನರು ಏನು ಮಾಡಿದರು, ಅವ್ರ ಮನೆ ಮುಂದೆ ಅಂಗಡಿ ಥರ ಮಾಡ್ಕೊಂಡು ಬಿಟ್ಟಿದ್ದವರು. ಜಾತ್ರೆಯಲ್ಲಿ ಸಿಗ್ತಕ್ಕಂಥ ಎಲ್ಲ ವಸ್ತುಗಳನ್ನ ಕೂಡ ಮಾರಾಟ ಮಾಡಿದರು. ನೀವು ಕೂಡ ಬಂದರೆ ಯಾವಾಗಲೂ ಇಲ್ಲಿ ಪರ್ಚೇಸ್ ಮಾಡ್ಬೋದು. ಎಲ್ಲ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ವಸ್ತುಗಳು ಇರ್ತಾವೆ ಆಟ ಆಡೋದಕ್ಕೆ, ನೋಡ್ಬೋದು. ಅದೇ ರೀತಿ ಗುಡಾರಿದ್ದು ಮಂಡಳ ಬಟ್ಟೆ ಅದೆಲ್ಲ ಇತ್ತು ನೋಡ್ಬೋದು. ಅಲ್ಲಿಂದ ಮ್ಯಾಲಿಂದ ತಳಗೆ ಬರೋಷ್ಟಿಗೆ ನನಗಂತೂ ಭಾಳ ಸುಸ್ತಾಗಿತ್ತು. ಅದರಿಂದ ಇಲ್ಲಿ ಬಂದು ಕೊಬ್ಬಿನ ಹಾಲು ಕುಡಿದೆ. ಒಂದಲ್ಲ ಎರಡೆರಡು ಕೊಬ್ಬಿನ ಹಾಲು ಕುಡಿದೆ, ಯಾಕಂದರೆ ಊಟ ಮಾಡಲಾರ್ದು ಹೋಗಿದೆ, ದೇವ್ರ ದರ್ಶನ ಮಾಡ್ತಾ ಊಟ ಮಾಡೋಣ ಒಳಗೆ ಹೋಗ್ತಿದ್ದೆ. ನೋಡ್ಬೋದು ನೀವು ಒಳಗೆ ಹೋಗ್ತಿದ್ದಂತೆ ಅಲ್ಲಿ ಮುಂದೆನೇ ಅನ್ನ ನೀಡ್ಲಕ್ಕೆ ಹಾಕಿದ್ರು. ಹೇಳಪ್ಪ ನಾನು ಹೆಂಗೆ ಟೈಮ್ 2 ಆಗ್ತಿತ್ತು ಸುಮಾರು. ಅದರಿಂದ ಹಸುನು ಭಾಳ ಆಗಿತ್ತು. ಅದರಿಂದ ಏನಾದರೂ ಸಿಗುತ್ತೆ ಅಂತಂದ್ಬಿಟ್ಟು ಹಿಂಗೆ ಹೋದ್ವಿ ನಾವು. ನೋಡ್ಬೋದು ನಮ್ಮ ಕಡೆ ಎಲ್ಲ ಫಸ್ಟು ಹುಗ್ಗಿ, ಯಾವ ಜಾತ್ರೆ ಇರಲಿ, ದೇವರಿರಲಿ, ದಿಂಡ್ರೆ ಇರಲಿ, ನಂಬಲ್ಲಂತೂ ಫಸ್ಟು ಹುಗ್ಗಿನೇ ಮಾಡಿಸೋದು. ಹುಗ್ಗಿನೇ ಜನ ತಿನ್ನೋದು ನಮ್ಮ ಕಡೆ, ಉತ್ತರ ಕರ್ನಾಟಕ ಕಡೆ ಯಾದಗಿರಿ ಜಿಲ್ಲೆದವರು. ಹುಗ್ಗಿನ ಕೂಡ ಹಾಕ್ಸ್ಕೊಂಡೆ ನಾನು. ಹುಗ್ಗಿನ ಹೊಡೆದ್ಬಿಟ್ಟು ಭಾಳ ಹಸುವಾಗಿತ್ತು, ಅದರಿಂದ ಅದನ್ನು ತಿಂದು ಹುಗ್ಗಿ ತಿಂದು ಈಗ ಅನ್ನ ನೀಡ್ಸಲಕ್ಕಂತ ಹೋದೆ. ಅನ್ನ ನೀಡ್ಸಲಕ್ಕಂತ ಹೋದಾಗ ಅಲ್ಲಿ ನೋಡ್ಬೋದು ನುಚ್ಚನ್ನ ಮತ್ತು ನಾರ್ಮಲ್ ರೈಸ್ ಇತ್ತು. ಅದರಿಂದ ನುಚ್ಚು ಮತ್ತು ನಾರ್ಮಲ್ ರೈಸ್ ಎರಡೂ ಕೂಡ ಹಾಕ್ಯಂಡೆ. ಸಾಂಬಾರು ಮಾತ್ರ ಭಾಳ ಸಖತ್ತಾಗಿತ್ತು. ನೋಡ್ಬೋದು ನೀವು ನುಚ್ಚನ್ನ ತಿಂತಿದ್ದೀನಿ ನಾನು, ನುಚ್ಚನ್ನ ಮತ್ತು ನಾರ್ಮಲ್ ರೈಸ್. ಊಟನೂ ಮುಗೀತು. ಅದೇ ರೀತಿ ಅಣ್ಣವ್ರದ್ದೇನೋ ಗಾಡಿ ಪ್ರಾಬ್ಲಮ್ ಅಂತ ಗಾಡಿ ರಿಪೇರಿ ಮಾಡ್ತಿದ್ದಾರೆ. ನೋಡ್ಬೋದು ನಮ್ಗೆ ಕೂಡ ನಮ್ಮ ಬಸ್ ಬಂತು, ಅದರಿಂದ ಬಸ್ ಹತ್ತಿ ಬಂದು ಇಂಥ ನಾವು ಈ ವಿಡಿಯೋ ನೋಡೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಈ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್